ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮಿಕ್ಸ್ ಮಸಾಲ ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂತೇಳಿದ್ರೆ ವೆಜಿಟೇಬಲಿಂದ ಉಪ್ಪಿಟ್ಟು ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ನಾನು ವಿಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ, ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋನ ಮಾಡ್ತಾಯಿದ್ದೀನಿ, ಯಾವ ಅಡುಗೆನ ಹಾಕ್ತಾಯಿದ್ದೀನಿ ಆ ಅಡುಗೆ ನಿಮ್ಗೆ ಇಷ್ಟ ಆದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತೇಳಿದರೆ ನಾನು ಹಾಕ್ತಕ್ಕಂಥ ವಿಡಿಯೋ ಮೊದಲೇದಾಗಿ ನಿಮಗೆ ಒಂದು ತಲುಪುತ್ತೆ. ಸೊ ನೀವು ಆ ವಿಡಿಯೋನ ಮೊದಲೇದಾಗಿ ನೋಡ್ಬೋದು. ಬನ್ನಿ, ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂತೇಳಿದರೆ ಹೇಳಿದ್ನಲ್ವ, ವೆಜಿಟೇಬಲಿಂದ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ. ಈ ರೀತಿ ವೆಜಿಟೇಬಲ್ ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ನೋಡಿ, ಮೊದಲೇದಾಗಿ ಏನೇನು ಬೇಕಂತೇಳಿ ತೋರಿಸ್ತೀನಿ. ಬೀನ್ಸ್, ಆಲೂಗಡ್ಡೆ, ಆಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾರೆಟ್, ಆನಂತರ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು. ನೋಡಿರಿ, ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಬೇಕಿದ್ರೂ ಕೂಡ ನೀವು ಹಾಕ್ಕೋಬೋದು. ಸಾಸಿವೆ, ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ. ಆನಂತರ ಇದಕ್ಕೇನಪ್ಪ ಅಂತೇಳಿದ್ರೆ ನೀವು ಇದನ್ನು ಕೂಡ ಹಾಕ್ಕೋಬೋದು. ಮೆಣಸಿನ್ಕಾಯಿ ಹಾಕಿದೆ ನಾನು, ಶೇಂಗಾ ಕಾಳು, ಉದ್ದಿನಬೇಳೆ, ಆಮೇಲೆ ಕಡಲೆಬೇಳೆ ಕೂಡ ಹಾಕ್ಕೋಬೋದು. ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ, ಸೊ ಅದಕ್ಕೋಸ್ಕರ ನಾನು ಹಾಕಿಲ್ಲ. ಈರುಳ್ಳಿ, ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಸ್ವಲ್ಪ ಅದು ಫ್ರೈ ಆಗಬೇಕು. ನೋಡಿ, ಅದೇನು ಉದ್ದಿನಬೇಳೆ ಆನಂತರ ಕಡಲೆಬೇಳೆ, ಶೇಂಗಾ ಕಾಳು ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಶೇಂಗಾ ಕಾಳು ಹಾಕಿದ್ದೀನಿ, ಬಟ್ ನಾನು ಉದ್ದಿನಬೇಳೆ ಕಡಲೆಬೇಳೆ ಹಾಕಿಲ್ಲ. ನಮ್ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ, ಸೊ ಅದಕ್ಕೋಸ್ಕರ ಹಾಕಿಲ್ಲ. ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ತರಕಾರಿ, ಎಲ್ಲ ತರಕಾರಿ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟೇ ತರಕಾರಿ ಅಂತ ಏನಿಲ್ಲ, ನೀವು ಯಾವುದೇ ತರಕಾರಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಫ್ಲವರ್ ಹಾಕ್ಕೋಬೋದು, ಆಮೇಲೆ ಬೀಟ್ರೂಟ್ ಹಾಕ್ಕೋಬೋದು, ಕ್ಯಾಬೇಜ್ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬಟಾಣಿ ಕಾಳು ಮೇನಾಗಿ ಹಾಕ್ತೀನಿ. ಬಟಾಣಿ ಕಾಳು ನೆನೆಸಿಟ್ಟಿರಲಿಲ್ಲ, ಅದಕ್ಕೋಸ್ಕರ ಹಾಕಿಲ್ಲ ನಾನು. ಈ ರೀತಿ ಉಪ್ಪಿಟ್ಟು ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆ ಉಪ್ಪಿಟ್ಟು ಇಷ್ಟ ಆಗದೇ ಇರೋರು ಇರ್ತಾರೆ, ಅಂಥವರು ಕೂಡ ಈ ರೀತಿ ಉಪ್ಪಿಟ್ಟನ್ನು ಇಷ್ಟಪಟ್ಟು ತಿಂತಾರೆ. ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಆ ಹುಣಸೆಹಣ್ಣು ರಸನ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿನ್ನ ಕೈ ಆಡಿಸಿ ಸಾಲ್ಟ್ ಕೂಡ ಹಾಕಿದ್ದೀನಿ. ನೋಡಿ, ಹುಣಸೆಹಣ್ಣು ಹುಳಿ ಹಾಕಿದ ಮೇಲೆ ಸ್ವಲ್ಪ ಬೆಲ್ಲವನ್ನು ಕೂಡ ನಾವು ಹಾಕಬೇಕಾಗುತ್ತೆ. ಉಪ್ಪು, ಬೆಲ್ಲ, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದ್ರೇ ತುಂಬ ಚೆನ್ನಾಗಿರುತ್ತಲ್ವ. ಯಾವುದು ಒಂದು ಕಡಿಮೆ ಆದರೂ ಕೂಡ ಚೆನ್ನಾಗಿ ಆಗೋದಿಲ್ಲ. ಆಮೇಲೆ ನಾನು ಬೇಗ ಆಗಲಿ ಅಂಥೇಳಿ ಸೈಡಲ್ಲಿ ಏನು ಮಾಡಿದ್ದೆ ಅಂದರೆ ನೀರು ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ನೋಡಿ, ಆ ನೀರನ್ನು ಹಾಕ್ತಾಯಿದ್ದೀನಿ. ಒಂದು 2 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ನೋಡಿ, ಬಿಸಿ ನೀರು ಹಾಕಿರೋದ್ರಿಂದ ಆಲ್ರೆಡಿ ಕುದೀತಾ ಇದೆ. ತರಕಾರಿ ಕೂಡ ಆಲ್ರೆಡಿ ಫ್ರೈ ಆಗಿತ್ತಲ್ಲ, ಬಾಯ್ಲ್ ಆಗಿತ್ತು. ಸೊ ಅದಕ್ಕೋಸ್ಕರ ಬಿಸಿನೀರು ಇಟ್ಕೊಂಡಿದ್ದೆ ಬೇಗ ಆಗಲಿ ಅಂಥೇಳಿ. ಚಿಕ್ಕ ಲೋಟದಿಂದ ನಾನು 2.5 ಲೋಟ ರವೆಯನ್ನು ಹಾಕಿದ್ದೀನಿ. ಆ ರವೆ ಏನು ಮಾಡಿದ್ದೆ ಅಂದರೆ ಮೊದಲಿಗೆ ನಾನು ಹುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಎಣ್ಣೆಲಿ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್, ಉಪ್ಪಿಟ್ಟು ತುಂಬ ಟೇಸ್ಟಾಗಿರುತ್ತೆ. ನಾರ್ಮಲ್ ಉಪ್ಪಿಟ್ಟು ತಿನ್ನೋದಕ್ಕಿಂತ ಆ ರೀತಿ ಹುರಿದ್ಬಿಟ್ಟು ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 2.5 ಲೋಟ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ರವೆ ಹಾಕಬೇಕಾದ್ರೆ ಈ ರೀತಿ ಚೆನ್ನಾಗಿ ತಿರುಗ್ತಾ ಇರಬೇಕು. ತಿರುಗಲಿಲ್ಲ ಅಂದರೆ ಏನಾಗುತ್ತಪ್ಪ ಅಂತೇಳಿದರೆ ಒಂದೇ ಸೈಡು ರವೆ ಕೂತು ಗಂಟಾಗ್ತದೆ. ಅದಕ್ಕೋಸ್ಕರ ಆ ರೀತಿ ತಿರುಗೋದ್ರಿಂದ ಏನಾಗೋದಿಲ್ಲ ಅಂದರೆ ಗಂಟು ಆಗೋದಿಲ್ಲ. ನೋಡಿ, ಆಲ್ರೆಡಿ ಬಾಯ್ಲ್ ಆಗ್ತಾಯಿದೆ. ಬಿಸಿನೀರು ಹಾಕಿದ್ನಲ್ಲ, ಸೊ ಅದಕ್ಕೋಸ್ಕರ ಬೇಗ ಆಯಿತು. ಈ ಟೈಮಲ್ಲಿ ನೀವು ಸ್ವಲ್ಪ ತುಪ್ಪ, 1 ಸ್ಪೂನ್ ತುಪ್ಪವನ್ನು ಕೂಡ ಮೇಲೆ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ಕಡಿಮೆ ಪ್ರಮಾಣದಲ್ಲಿ ಒಲೆಯನ್ನು ಉರಿಲಿಕ್ಕೆ ಬಿಟ್ಬಿಟ್ಟು
ಮೇಲೆ ಒಂದು ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ಚೆನ್ನಾಗಿ ಹಬೆಯಲ್ಲಿ ಬೇಯ್ಕೊಳ್ಳುತ್ತೆ. ರವೆ ಎಲ್ಲ ಬೆಂದ್ಕೊಂಡ್ಮೇಲೆ ನಾನು ಆಯಿಲ್ ಹಾಕಿದ್ದೀನಿ, ತುಪ್ಪ ಹಾಕಿಲ್ಲ. ನೀವು ತುಪ್ಪ ಕೂಡ ಹಾಕ್ಕೋಬೋದು. ನೋಡಿ, ಬಿಸಿ ಬಿಸಿ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು ರೆಡಿ ಆಯಿತು. ಉಪ್ಪಿಟ್ಟು ತಿನ್ನದೇ ಇರೋರು ಕೂಡ, ಉಪ್ಪಿಟ್ಟು ಇಷ್ಟಪಡದೇ ಇರೋರು ಕೂಡ ಈ ತರಕಾರಿ ಎಲ್ಲ ಹಾಕಿ ಮಾಡಿರ್ತೀವಲ್ವ, ನಿಮಗಿಷ್ಟ ಆದರೆ ಮಸಾಲೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನೀವು ಕೂಡ